ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ತರಗತಿಯಲ್ಲಿ ನಾವು ಕ್ಲೈಂಟ್ ಮತ್ತು ಕೌನ್ಸ್ಲರ್ ಮಧ್ಯೆ ಇರತಕ್ಕಂಥ ಒಂದು ಸಂಬಂಧಗಳು, ಅದು ಯಾವ ರೀತಿಯಾಗಿ ಸಂಬಂಧಗಳು ಏನಾಗುತ್ತೆ ಗಟ್ಟಿ ಆಗುತ್ತಾ ಹೋಗುತ್ತೆ ಮತ್ತು ಅಭಿವೃದ್ಧಿ ಆಗುತ್ತಾ ಹೋಗುತ್ತೆ, ಯಾವ ರೀತಿಯಾಗಿ ಅಭಿವೃದ್ಧಿ ಆಗಬೇಕು ಅನ್ನೋದನ್ನು ಕುರಿತು ನಾವೇನು ಮಾಡೋಣ ಅಂತಂದಾಗ ಈ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ಎಫೆಕ್ಟಿವ್ ಕೌನ್ಸ್ಲಿಂಗ್ ಅಂತಕ್ಕಂಥದ್ದು ಎರಡು ಗುರಿಗಳನ್ನು ಹೊಂದಿರುತ್ತೆ. ಒಂದು, ಅದನ್ನು ಆಪ್ತ ಸಮಾಲೋಚನೆ ಕಂಟಿನ್ಯೂಸ್ ಆಗಿ ಪ್ರೋಸೆಸ್ ಆಗ್ತಕ್ಕಂಥದ್ದು ಅಥವಾ ಪ್ರಕ್ರಿಯೆಗೆ ಒಳಗೊಳ್ತಕ್ಕಂಥದ್ದು. ಇನ್ನೊಂದು, ಆ ಪ್ರಕ್ರಿಯೆ ಏನು ಮಾಡುವ ಉದ್ದೇಶ ಏನಾಗಿರುತ್ತೆ, ಯಾಕೆ ಕೌನ್ಸ್ಲಿಂಗ್ ಅಂತಕ್ಕಂಥದ್ದು ನಡೀಬೇಕು ಅಂತಂದಾಗ ಯಾವುದೇ ಒಂದು ಸಮಸ್ಯೆಯನ್ನು ಇದ್ದಾಗ ಮಾತ್ರ ಆ ಕೌನ್ಸ್ಲಿಂಗ್ ಕಂಟಿನ್ಯೂಸ್ ಆಗಿ ನಡೀತಾ ಹೋಗುತ್ತೆ, ಆ ಪ್ರಕ್ರಿಯೆ ಜಾರಿಯಲ್ಲಿ ಇರುತ್ತೆ. ಹಾಗೆ ಆ ಪ್ರಕ್ರಿಯೆಯಿಂದ ಏನಾಗಬೇಕು ಅಂತಂದಾಗ ಕೆಲವೊಂದು ಬದಲಾವಣೆಗಳು, ಮಹತ್ವದ ಬದಲಾವಣೆಗಳು, ಅಂದರೆ ವಾಟ್ ವಿ ಕಾಲ್ ಔಟ್ಕಮ್ಸ್ ಆಫ್ ದ ಕೌನ್ಸ್ಲಿಂಗ್ ಪ್ರೋಸೆಸ್, ಅದು ಹೊರಗಡೆ ಬರಬೇಕು. ದೀಸ್ ಟೂ ಆರ್ ದ ಮೇಜರ್ ಗೋಲ್ಸ್ ಆಫ್ ದಿ ಕೌನ್ಸ್ಲಿಂಗ್. ಒಂದು ಪ್ರೋಸೆಸ್, ಕೌನ್ಸ್ಲಿಂಗ್ ಪ್ರೋಸೆಸ್, ಅನದರ್ ಒನ್ ಇಸ್ ದ ಕೌನ್ಸ್ಲಿಂಗ್ ಔಟ್ಕಮ್. ಹೀಗಾಗಿ ಈ ಔಟ್ಕಮ್ ಅಂತಕ್ಕಂಥದ್ದು ಏನು ಅಂತಂದಾಗ ಇದರಿಂದ ನಮಗೆ ಏನು ಫಲಿತಾಂಶ, ಒಂದು ಉತ್ತಮವಾದಂಥ ಫಲಿತಾಂಶ ಹೊರಗಡೆ ಬರೋದರಿಂದ ಅದು ಭಾಳಷ್ಟು ಸಹಕಾರಿಯಾಗುತ್ತೆ. ಹೀಗಾಗಿ ಇವೆರಡು ನಮ್ಮಲ್ಲಿದ್ದಾಗ ದ ಪ್ರೋಸೆಸ್ ಗೋಲ್ಸ್ ಆರ್ ವಾಟ್ ದ ಕೌನ್ಸ್ಲರ್ ಆ್ಯಂಡ್ ದ ಕ್ಲೈಂಟ್ ಆರ್ ಗೋಯಿಂಗ್ ಟು ಟ್ರೈ ಟು ಡೂ ಟು ರಿಯಲೈಸ್ ದೇರ್ ಔಟ್ಕಮ್ ಗೋಲ್ಸ್. ಇದು ಏನು ಉದ್ದೇಶ ಏನಾಗುತ್ತೆ, ಎರಡು ಉದ್ದೇಶಗಳಿಂದ ಏನು ಕೂಡಿರುತ್ತೋ, ಎರಡು ಗುರಿಗಳನ್ನು ಏನು ಹೊಂದಿರುತ್ತೋ, ಕ್ಲೈಂಟ್ನೂ ಅದೇ ರೀತಿಯಾದಂಥ ಮತ್ತು ಕೌನ್ಸ್ಲರ್ ಇಬ್ಬರದ ಗುರಿ ಏನು ಅಂತಂದಾಗ ಒಳ್ಳೆಯ ರಿಸಲ್ಟನ್ನು ಬರಬೇಕು ಅಂತಕ್ಕಂಥದ್ದು. ಹೀಗೆ ಒಳ್ಳೆಯ ರಿಸಲ್ಟ್ ಏನಾದರೂ ಬಂದಿದೆಯಾ ಆದಾಗ ಅದು ಇಬ್ಬರಲ್ಲಿ ಸಹಜವಾಗಿ ಏನಾಗುತ್ತೆ, ಸಂಬಂಧ ಅಂತಕ್ಕಂಥದ್ದು ಗಟ್ಟಿಗೊಳಿಸುತ್ತೆ ಅಂತ. ದ ಸಿಂಗಲ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ದ ಸಕ್ಸಸ್ಫುಲ್ ಕೌನ್ಸ್ಲಿಂಗ್ ಔಟ್ಕಮ್ ಈಸ್ ದ ಪ್ರೆಸೆನ್ಸ್ ಆಫ್ ಆ್ಯನ್ ಓಪನ್, ಟ್ರಸ್ಟಿಂಗ್ ಆ್ಯಂಡ್ ಎಂಪಥಿಕ್ ಕೌನ್ಸ್ಲರ್ ಆ್ಯಂಡ್ ಕ್ಲೈಂಟ್ ರಿಲೇಷನ್ಶಿಪ್. ಈ ಪಾಸಿಟಿವ್ ಔಟ್ಕಮ್ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದಾಗ ಸಹಜವಾಗಿ ಆ ಇಬ್ಬರ ಮಧ್ಯೆ ಇರತಕ್ಕಂಥ ಒಂದು ಸಂಬಂಧ ಗಟ್ಟಿಗೊಳಿಸುವಲ್ಲಿ ಯಾವುದೇ ಸಂದೇಹವನ್ನು ಇರಲ್ಲ. ಕಾರಣ ಏನು ಅಂತಂದಾಗ ನಂಬಿಕೆ ಡೆವಲಪ್ ಆಗಿರುತ್ತೆ, ಎಂಪಥೆಟಿಕ್ ಒಂದು ಬಿಹೇವಿಯರ್ ಅಲ್ಲಿ ಬಂದಿರುತ್ತೆ. ಅದರ ಜೊತೆಗೆ ಆ ತದಾನುಭೂತಿಯ ಜೊತೆಗೆ ಏನಾಗುತ್ತೆ ಅಂತಂದಾಗ ಒಂದು ಜೆನ್ಯೂನ್ನೆಸ್ ಕ್ಯಾರೆಕ್ಟರ್ಸನ್ನು ಡೆವಲಪ್ ಆಗುತ್ತೆ. ಯಾವಾಗ ಈ ರೀತಿಯಾದಂಥ ಗುಣಗಳು ಇಬ್ಬರ ಮಧ್ಯದಲ್ಲಿ ಬರುತ್ತೋ, ಯಾವಾಗ ನಂಬಿಕೆ ಅಂತಕ್ಕಂಥದ್ದು ಇಬ್ಬರ ಮೇಲೆ ಬರುತ್ತೋ, ಯಾವಾಗ ಪ್ರಾಮಾಣಿಕತೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೋ ಕ್ಲೈಂಟಿಗೆ ಮತ್ತು ಕೌನ್ಸ್ಲರ್ಗೆ, ಸಹಜವಾಗಿ ಏನಾಗುತ್ತೆ, ಇಬ್ಬರ ಕೊಲ್ಯಾಬ್ರೇಷನ್ನಿಂದ ಒಂದು ಅಟ್ಯಾಚ್ಮೆಂಟ್ ಅಂತಕ್ಕಂಥದ್ದು ಡೆವಲಪ್ ಆಗುತ್ತೆ. ಇಬ್ಬರ ಈ ಗುಣಗಳ ಒಂದು ಕೊಲ್ಯಾಬ್ರೇಷನ್ನಿಂದ ಏನಾಗುತ್ತೆ ಅಂತಂದಾಗ ಕೌನ್ಸ್ಲರ್ ಮತ್ತು ಕೌನ್ಸ್ಲಿಯ ಒಂದು ಸಂಬಂಧ ಬೆಳವಣಿಗೆ ಆಗುತ್ತೆ ಅಂತ. ಈ ಜೆಲ್ಸೋ ಆ್ಯಂಡ್ ಫ್ರೀಜ್ ಅಂತಕ್ಕಂಥವನು 2001 ಏನು ಮಾಡ್ತಾನೆ ಅಂತಂದಾಗ ಕೊಲ್ಯಾಬ್ರೇಷನ್, counselors and client must invest in the work jointly. In terms of attachment, it is essential that counselor and the client form a bond with each other to effectively work together. ಇದು ತುಂಬ ಒಂದು ರೀತಿಯಾದಂಥ ಒಂದು ಏನು ವೈಜ್ಞಾನಿಕವಾದಂಥ ಒಂದು ವಿಚಾರಗಳಾದರೂ ಸಹ ಏನಾಗುತ್ತೆ, ಕೌನ್ಸ್ಲರ್ ಮತ್ತು ಕ್ಲೈಂಟಿನ ಸಂಬಂಧಗಳು ಅಷ್ಟು ಸರಳವಾಗಿ ಬೆಳೆಯುವಂಥದ್ದಲ್ಲ. ಯಾವಾಗ ಕೌನ್ಸ್ಲರ್ನ ಹತ್ತಿರ ಇರ್ತಕ್ಕಂಥ ಒಂದು ಪ್ರಾಮಾಣಿಕತೆ ಕ್ಲೈಂಟ್ನಿಗೆ ಗೊತ್ತಾಗುತ್ತೋ ಮತ್ತು ಕ್ಲೈಂಟಲ್ಲಿ ಇರ್ತಕ್ಕಂಥ ಒಂದು ಜೆನ್ಯೂನ್ ಪ್ರಾಬ್ಲಮ್ ಅಂತಕ್ಕಂಥದ್ದು ಕೌನ್ಸ್ಲರ್ಗೆ ಗೊತ್ತಾಗುತ್ತೋ, ಅಂದಾಗ ಮಾತ್ರ ಏನಾಗುತ್ತೆ ಅಂತಂದಾಗ ಇಬ್ಬರ ಸಂಬಂಧ ಬೆಳೆಯುತ್ತೆ ಅಂತ ನಾವು ಏನೇನು ಮಾಡ್ಬೋದು ಅಂದರೆ ಈ ಸಂದರ್ಭದಲ್ಲಿ ನಿಮ್ಮ ಎದುರುಗಡೆಗೆ ಇಡ್ಬೋದು. ಈ ಥೆರಪಿಟಿಕ್ ರಿಲೇಷನ್ಶಿಪ್ ಒಂದು 3 ಬೇಸಿಕ್ ಪಾರ್ಟ್ಸ್ಗಳನ್ನು ಹೊಂದಿದೆ. ಯಾವುದ್ಯಾವುದು ಅನ್ನೋದನ್ನು ನಾವೇನು ಮಾಡೋಣ ಅಂತಂದಾಗ ಇಲ್ಲಿ ನೋಡೋಣ. ಅಂದರೆ ಸಂಬಂಧ ಅಂತಕ್ಕಂಥದ್ದು ಏನಿದೆಯಲ್ಲ, ಥೆರಪಿಟಿಕ್ ಸಂಬಂಧ ಇದೆ ಅಂತಕ್ಕಂಥದ್ದು, ದಿಸ್ ಈಸ್ ಕನ್ಸಿಸ್ಟ್ ಆಫ್ 3 ಬೇಸಿಕ್ ಪಾರ್ಟ್ಸ್ ಅಂತ. ಯಾವುದ್ಯಾವುದು ಅಂತ ನೋಡೋಣ. ಮೊದಲೇದು ಅಗ್ರಿಮೆಂಟ್ ಬಿಟ್ವೀನ್ ದ ಕೌನ್ಸ್ಲರ್ ಆ್ಯಂಡ್ ಕ್ಲೈಂಟ್ ಆನ್ ದ ಗೋಲ್ಸ್ ಆಫ್ ಕೌನ್ಸ್ಲಿಂಗ್. ಮೊದಲನೇದೇನು ಅಂತಂದಾಗ ಕೌನ್ಸ್ಲರ್ ಮತ್ತು ಕ್ಲೈಂಟ್ ಇಬ್ಬರು ಒಂದು ಗುರಿಗಳನ್ನು ಇಟ್ಕೊಂಡು ಒಂದು ಥೆರಪಿಟಿಕ್ ಸೆಷನ್ಸಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಒಂದು ಇನ್ವಾಲ್ವ್ಮೆಂಟ್ ಇರೋದಕ್ಕಿಂತ ಮುಂಚೆನೇ ಏನಾಗುತ್ತೆ ಅಂತಂದಾಗ ಇಬ್ಬರ ಮಧ್ಯೆ ಒಂದು ಅಗ್ರಿಮೆಂಟ್ ಆಗುತ್ತೆ. ಏನು ಅಂತಂದಾಗ ನನ್ನಲ್ಲಿ ಸಮಸ್ಯೆ ಇದೆ, ಪರಿಹಾರ ಮಾಡಬೇಕು. ಆಯಿತು, ನಾನು ಸಮಸ್ಯೆಯನ್ನು ಪರಿಹಾರ ಮಾಡ್ತೀನಿ, ನೀನು ನಾನು ಹೇಳಿದ ಹಾಗೆ ಮಾಡಬೇಕು. ದೀಸ್ ಆರ್ ದ ಬೇಸಿಕ್ ಕಂಡೀಷನ್ಸ್. ಬಟ್ ಒಂದು ವಿಷಯ ನಾವಿಲ್ಲಿ ಗಮನಿಸಬೇಕಾದಂಥದ್ದು, ಯಾಜೋ ಮನೋವಿಜ್ಞಾನಿಗಳಾಗಿ ಮತ್ತು ಮನೋಚಿಕಿತ್ಸಕರಾಗಿ ಮತ್ತು ಆಪ್ತ ಸಮಾಲೋಚಕರಾಗಿ ನಾವಿಲ್ಲಿ ಯೋಚನೆ ಮಾಡ್ತಕ್ಕಂಥ ಒಂದು ವಿಷಯ ಏನು ಅಂತಂದಾಗ, ಯಾವುದೇ ಒಂದು ಸಂಬಂಧಗಳು ಅಗ್ರಿಮೆಂಟ್ ಮೇಲೆ ನಿಲ್ಲಲ್ಲ. ಇದು ಒಂದು ವ್ಯವಹಾರ ಆಗುತ್ತೆ.
ಸಮಸ್ಯೆಗಳು ಅಗ್ರಿಮೆಂಟ್ಸ್ ಮೇಲೆ ನಾವು ಸಮಸ್ಯೆಗಳನ್ನು ಪರಿಹಾರ ಮಾಡೋದೇ ಆದಾಗ ಜಗತ್ತಿನ ಮೂಲೆ ಮೂಲೆಯಲ್ಲೂ ಇದೇ ಕೆಲಸಗಳನ್ನು ಮಾಡ್ತಾಯಿದ್ರು. ಆವಾಗ ಯಾರೂ ಸಮಸ್ಯೆಯಿಂದ ಹೊರಬರಲು ಸಾಧ್ಯ ಇಲ್ಲ. ಅದೆಲ್ಲವೂ ತಾತ್ಕಾಲಿಕವಾಗಿರ್ತಕ್ಕಂಥ ಸಮಸ್ಯೆಗಳಾಗಿಬಿಡ್ತವೆ. ಹೀಗಾಗಿ ಅಗ್ರಿಮೆಂಟ್ ಅಂತಕ್ಕಂಥದ್ದು ಏನು ಪದ ಇದೆಯಲ್ಲ, ಅಗ್ರಿಮೆಂಟ್ ಬಿಟ್ವೀನ್ ದ ಕೌನ್ಸಿಲರ್ ಆ್ಯಂಡ್ ಕೌನ್ಸ್ಲಿಂಗ್ ಆರ್ ಕ್ಲೈಂಟ್ ಆನ್ ದ ಗೋಲ್ಸ್ ಆಫ್ ಕೌನ್ಸ್ಲಿಂಗ್. ಬಟ್ ಆದರೆ ಒಂದು ನಾವು ಇಲ್ಲಿ ಹೇಳಬೇಕಾಗಿರೋದು ಏನು ಅಂತಂದಾಗ, ಇಬ್ಬರದ ಗುರಿಗಳು ಒಂದೇ ಆಗಿರ್ತವೆ ಅನ್ನೋದು ಇದು ಭಾಳ ಉಪಯುಕ್ತವಾಗುತ್ತೆ ಅಂತ ನಾವು ಹೇಳ್ಬೋದು. ಅಗ್ರಿಮೆಂಟ್ ಅಬೌಟ್ ಹೌ ದ ಗೋಲ್ಸ್ ಮೇ ಬೆಸ್ಟ್ ಬಿ ಅಬ್ಟೇನ್ಡ್. Agreement about how the goals may best be obtained. And third one is the emotional bond that forms between the counselor and client. Agreement on the goals, how the goal will be achieved, and the emotional bond all contribute to the strengthening the alliance between the counselor and client ಅಂತ ಹೇಳ್ತಾನೆ. ಹೀಗಾಗಿ ಮೂರು ರೀತಿಯಾದಂಥ ಒಂದು ಗುರಿಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಸಹಜವಾಗಿ ಮೊದಲನೇದು ಏನು ಅಂತಂದಾಗ, ಇಬ್ಬರದು ಒಂದು ಗುರಿಗಳನ್ನು ಹೊಂದಿರ್ತಾರೆ. ಇಬ್ಬರ ಗುರಿಗಳನ್ನು ಪ್ರಾಪ್ತಿ ಆಗುವಂತೆ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು. ಆಮೇಲೆ ಆ ಕೌನ್ಸ್ಲರ್ ಮತ್ತು ಕ್ಲೈಂಟಿನ ಒಂದು ಇಮೋಷ್ನಲ್ ಬಾಂಡ್ಸ್ ಏನಿರುತ್ತೆ ಅದು ಭಾಳಷ್ಟು ಸ್ಟ್ರೆಂಥನ್ ಆಗಿರ್ತಕ್ಕಂಥದ್ದು ಅಂತ. ಹೀಗೆ ಈ ಮೂರು ಗುರಿಗಳನ್ನು ಇಟ್ಕೊಂಡು ಕ್ಲೈಂಟ್ ಮತ್ತು ಕೌನ್ಸ್ಲರ್ನ ಸಂಬಂಧ ಬೆಳೆಯುತ್ತೆ ಅಂತ ಹೇಳ್ತಾರೆ. ಇನ್ ಟರ್ನ್ ದ ಸ್ಟ್ರೆಂತ್ ಆಫ್ ದ ಅಲಯನ್ಸ್ ಬಿಟ್ವೀನ್ ದ ಕೌನ್ಸ್ಲರ್ ಆ್ಯಂಡ್ ದ ಕ್ಲೈಂಟ್ facilitates agreement on the goals and how best to achieve them. Both the counselor and client must be genuine, that is, they must be willing to be open, honest, and authentic with each other. Only when clients experience a sense of hope for change and believe that the counselor truly understands and supports them are they ready to engage in the difficult task of self-exploration and behavioral change. ಕ್ಲೈಂಟ್ ಮತ್ತು ಕೌನ್ಸ್ಲರ್ ಸಂಬಂಧ ಹೇಗೆ ಬೆಳೆಯುತ್ತೆ ಅನ್ನೋದಕ್ಕೆ ಒಂದು ಮೂರು ಪದಗಳಲ್ಲಿ ನಾವು ಇದನ್ನು ಇಲ್ಲಿ ಮೇಲ್ಗಡೆ ಏನು ನಾವು ನೋಡಿದ್ದೇವಲ್ಲ ಅದನ್ನು ಮೂರು ಪದಗಳಲ್ಲಿ ಹಿಡಿದಿಡಬಹುದು. ಒಂದು ಓಪನ್ನೆಸ್, ಕ್ಯಾರೆಕ್ಟರ್ಸ್. ಇಬ್ಬರದು ಮುಕ್ತವಾಗಿರ್ತಕ್ಕಂಥ ಮನಸ್ಸಿರಬೇಕು. ಮುಕ್ತವಾಗಿದ್ದ ಸಮಸ್ಯೆಗಳನ್ನು ಹೇಳಬೇಕು, ಮುಕ್ತವಾಗಿದ್ದ ಸಮಸ್ಯೆಯ ಪರಿಹಾರವನ್ನು ಕಂಡುಕೊಳ್ಳುವಂತೆ ಚರ್ಚೆ ಮಾಡಬೇಕು. ಅಂದಾಗ ಸಂಬಂಧ ಗಟ್ಟಿಗೊಳ್ಳುತ್ತೆ. ಇನ್ನು ಎರಡನೇದು ಏನು ಅಂತಂದಾಗ ಭಾಳಷ್ಟು ಹಾನೆಸ್ಟ್. ಕ್ಲೈಂಟ್ ಬಗ್ಗೆ ನನಗೆ ಹಾನೆಸ್ಟಿ ಇರಬೇಕು. ಅವನ ಸಮಸ್ಯೆಯನ್ನು ಭಾಳಷ್ಟು ಹಾನೆಸ್ಟಿಯಿಂದ ನಾನು ಪರಿಹಾರ ಮಾಡುವ ಪ್ರಯತ್ನ ಪಡಬೇಕು. ಹಾಗೇ ಕ್ಲೈಂಟ್ ಆಗಿರ್ತಕ್ಕಂಥವನು ಭಾಳಷ್ಟು ಹಾನೆಸ್ಟಾಗಿ ತನ್ನ ಸಮಸ್ಯೆಗಳನ್ನು ಒಂದೊಂದಾಗಿ ಹೇಳಬೇಕು. ಅದನ್ನು ಹೀಗೆ ಮಾಡ್ಬೋದಾ ಅಂತ ಮುಕ್ತವಾಗಿ ಚರ್ಚೆ ಮಾಡಬೇಕು. ಅಂದಾಗ ಏನಾಗುತ್ತೆ, ಸಂಬಂಧ ಬೆಳೆಯುತ್ತೆ. ಅದರ ಜೊತೆಗೆ ಅದರ್ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಫಾರ್ ದಿ ಬಿಲ್ಡಿಂಗ್ ದ ರಿಲೇಷನ್ಶಿಪ್ ಬಿಟ್ವೀನ್ ದಿ ಕ್ಲೈಂಟ್ ಆ್ಯಂಡ್ ಕೌನ್ಸ್ಲರ್ ಯಾವುದು ಅಂದರೆ ದ್ಯಾಟ್ ಈಸ್ ಅಥೆಂಟಿಕ್. ಯಾವುದೇ ವಿಷಯಗಳು ಏನಾಗುತ್ತೆ ಅಂತಂದಾಗ ಅಥೆಂಟಿಸಿಟಿ ಮೇಲೆ ಏನಪ್ಪ ಅಂದರೆ ನಿಂತಿರುತ್ತೆ. ಹೇಗೆ ಎಸ್ ದಿಸ್ ಈಸ್ ದ ಪ್ರಾಬ್ಲಮ್, ಈ ರೀತಿಯಾಗಿದೆ, ಈ ರೀತಿಯಾಗಿ ಪ್ರಾರಂಭವಾಯಿತು, ಈ ರೀತಿಯಾಗಿ ನನ್ನನ್ನು ಇವತ್ತು ಕಾಡ್ತಾ ಇದೆ. ನಾನು ಭಾಳ ಸ್ಪಷ್ಟವಾಗಿ ಅಥೆಂಟಿಕ್ಕಾಗಿ ನಾನು ಕರೆಕ್ಟಾಗಿ ವಿತ್ ಎವಿಡೆನ್ಸ್ ಜೊತೆಗೆ ನಾನು ಆ ಪ್ರಾಬ್ಲಮನ್ನು ಕೌನ್ಸ್ಲರ್ನ ಎದುರುಗಡೆ ತಿಳಿಸಿದಾಗ ಸಹಜವಾಗಿ ಏನಾಗುತ್ತೆ ಅಂತಂದಾಗ ಆ ಪ್ರಾಬ್ಲಮ್ ಅಷ್ಟೇ ಅಥೆಂಟಿಕ್ ಒಂದು ಪಾಸಿಟಿವ್ ಒಂದು ಇದರಿಂದ ಏನು ಮಾಡ್ಬೋದು ಅಂತಂದ ಕೌನ್ಸ್ಲರ್ನ ಬಿಡಿಸ್ಬೋದು. ಈ ರೀತಿ ಈ ಮೂರು ಗುಣಗಳಿಂದ, ಈ ಮೂರು ನಾನು ಹೇಳಿದಲ್ಲ ಪದಗಳು, ರಿಲೇಷನ್ಶಿಪ್ ಹೇಗೆ ಡೆವಲಪ್ ಆಗುತ್ತೆ ಅಂದರೆ ಈ ಮೂರೇ ಪದಗಳಿಂದ. ಈ ರೀತಿಯಾಗಿ ನಮ್ಮಲ್ಲಿ ಕಂಡಾಗ ಆ ಕೌನ್ಸ್ಲಿಂಗ್ ಸೆಷನ್ನಲ್ಲಿ ಅಥವಾ ಪ್ರೊಸೆಸ್ಸಲ್ಲಿ ಕಂಡಾಗ 100% ನಮ್ಮಲ್ಲಿ ಒಂದು ಹೋಪ್ ಡೆವಲಪ್ ಆಗುತ್ತೆ. ಏನು, ಕೌನ್ಸ್ಲರ್ ಆದವನು ನಾನು ಕೌನ್ಸ್ಲಿಯ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಿ ಅವನ ಬಿಹೇವಿಯರಲ್ಲಿ ಚೇಂಜಸ್ಸನ್ನು ಉಂಟು ಮಾಡ್ಬೋದು. ದ ಸೇಮ್ ಹೋಪ್ಸ್ ಯಾರಲ್ಲಿ ಡೆವಲಪ್ ಆಗುತ್ತೆ ಅಂತಂದಾಗ ಕ್ಲೈಂಟಲ್ಲಿ, ಎಸ್ ನಾನು ಈ ಪ್ರಾಬ್ಲಮ್ಮಿಂದ ಹೊರಗಡೆ ಬಂದು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ನಾನು ಒಂದು ಹೆಲ್ದಿ ಒಂದು ಇಂಡಿವಿಜುವಲ್ ಆಗಿ ಹೊರಬರ್ಬೋದು ಅಂತಕ್ಕಂಥ ಹೋಪ್ಸ್, ನಂಬಿಕೆ ಅವನಲ್ಲಿಯೂ ಬರುತ್ತೆ. ಈ ಮೂರು ಕಾರಣಗಳಿಂದ ನಾವು 100%
ಕ್ಲೈಂಟ್ ಮತ್ತು ಕೌನ್ಸ್ಲರ್ನ ಸಂಬಂಧ ಭಾಳಷ್ಟು ಗಟ್ಟಿಯಾಗಿ ಬೆಳೆಯುತ್ತೆ ಅಂತ. ಪ್ರಥಮ ಚಿಕಿತ್ಸಕ ಅಂತ ಹೇಳ್ಕೊಳ್ತಕ್ಕಂಥ ಒಂದು ಕಾರ್ಲ್ ರೋಜರ್ ಅವರು ಏನು ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಅವರ ಪ್ರಕಾರ ದ ಕಂಡೀಷನ್ಸ್ ಈ ಐಡೆಂಟಿಫೈಡ್ ಅವ್ರೇನು ಐಡೆಂಟಿಫೈ ಮಾಡಿದ್ರು ಅವ್ರು ತಮ್ಮ ಕ್ಲೈಂಟಲ್ಲಿ ಇಬ್ಬರ ಸಂಬಂಧಗಳು ಹೇಗೆ ಬೆಳಿಬಹುದು ಅಂತ ಅವ್ರು ಹೇಳ್ತಾರೆ ಅಂತಂದಾಗ, ಅಕ್ಯುರೇಟ್ ಎಂಪತಿ ಅಂದ್ರೆ ನಿಜವಾದಂಥ ಒಂದು ಏನು ಅಂತ ಹೇಳ್ಬೋದು ಅಂದರೆ ತದಾನುಭೂತಿಯನ್ನು ತೋರಿಸುವುದರಿಂದ, ಆ್ಯಂಡ್ ಆಲ್ಸೋ ಕೌನ್ಸಿಲರ್ನ ಪ್ರಾಮಾಣಿಕತೆ ಜೆನ್ಯೂನ್ನೆಸ್ ಆ್ಯಂಡ್ ಆ್ಯನ್ ಅನ್ಕಂಡೀಷ್ನಲ್ ಪಾಸಿಟಿವ್ ರಿಗಾರ್ಡ್ ಫಾರ್ ದ ಕ್ಲೈಂಟ್. ಆಮೇಲೆ ಯಾವುದೇ ರೀತಿಯಾದಂಥ ಒಂದು ಬೇಷರತ್ತಾದ ಒಂದು ಸಕಾರಾತ್ಮಕವಾದಂಥ ಒಂದು ಪರಿಗಣನೆಗೆ ನಾವು ಏನಾದರೂ ಕ್ಲೈಂಟಿಗೆ ತೆಗೆದುಕೊಂಡೇವಾದರೆ, ಕ್ಲೈಂಟನ್ನು ಪರಿಗಣಿಸ್ತೇವೆ ಅಂತಂದಾಗ 100% ಏನಾಗ್ಬೋದು ಅಂತಂದಾಗ ಸಹಜವಾಗಿ ನಾವು ಸಂಬಂಧಗಳನ್ನು ಬೆಳೆಸ್ಬೋದು ಅಂತ. ಹೀಗೆ ಈ ಸಂಬಂಧಗಳು ಅನ್ಕಂಡೀಷ್ನಲ್ ಪಾಸಿಟಿವ್ ರಿಗಾರ್ಡ್ ಆಗಿರ್ಬೋದು, ಎಂಪತಿ ಆಗಿರ್ಬೋದು, ಅದರ ಜೊತೆಗೆ ನಮ್ಮದು ಇನ್ನೊಂದು ಏನು ಅಂತಂದಾಗ ಜೆನ್ಯೂನಿಟಿಯಿಂದ, ಈ 3 ಗುಣಗಳಿಂದ ಏನಾಗುತ್ತೆ ಸಂಬಂಧ ಬೆಳೆಯುತ್ತೆ ಅಂಥೇಳಿ ಈ ಕಾರ್ಲ್ ರೋಜರ್ ಅವರು ಹೇಳ್ತಾರೆ. ಇಲ್ಲಿ ಸಂಬಂಧಗಳು ನಾವು ಯಾಕಂದರೆ ರಿಲೇಷನ್ಶಿಪ್ ಬಿಟ್ವೀನ್ ದಿ ಕೌನ್ಸಿಲರ್ ಆ್ಯಂಡ್ ಕ್ಲೈಂಟ್ ನೋಡಿದ್ದೀವಲ್ಲ, ಅದನ್ನೇ ಕಂಟಿನ್ಯೂಯಸ್ಲಿ ಆಗ್ತಕ್ಕಂಥದ್ದು. ಮೇ ಬಿ ದ ಜೆನ್ಯೂನ್ನೆಸ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು. ಆ ಜೆನ್ಯೂನ್ನೆಸ್ ಕ್ಯಾರೆಕ್ಟರ್ಸ್ ಏನಾಗುತ್ತೆ ಅಂತಂದಾಗ ಸಹಜವಾಗಿ ಅಂತಂದಾಗ ನಾವು ಅಲ್ಲಿ ಯಾವೊಬ್ಬ ವ್ಯಕ್ತಿ ಇದ್ದಾನೆ, ವ್ಯಕ್ತಿಯ ಸಮಸ್ಯೆಗಳನ್ನು ಕುರಿತುಕೊಂಡು ನಾವು ಭಾಳಷ್ಟು ಒಂದು ಮುಕ್ತವಾದಂಥ ಚರ್ಚೆಯನ್ನು ಮಾಡ್ತಾ, ಮುಕ್ತವಾದ ಚರ್ಚೆಯ ಜೊತೆಗೆ ಆ ಭಾವನೆಗಳನ್ನು ಅವನು ಹಂಚ್ಕೊಳ್ತಾ ಇದ್ದಾಗ ಆ ಭಾವನೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದು. ಆಮೇಲೆ ಸಹಜವಾಗಿ ಅವನು ಆ ಥರ ಮುಕ್ತವಾಗಿ ಹೇಳ್ತಾ ಇರಬೇಕಾದಾಗ ಇವನು ಬೇಷರತ್ತಾಗಿ, ಇವನು ಪ್ರಾಮಾಣಿಕವಾಗಿ ಕೌನ್ಸಿಲರ್ ಆದಂಥವನು ಕೆಲಸವನ್ನು ನಿರ್ವಹಿಸ್ತಾನೆ. ಹೀಗಾಗಿ ಸಂಬಂಧಗಳು ಗಟ್ಟಿ ಆಗೇ ಆಗುತ್ತೆ ಅಂತ. ಇನ್ನು ಕೆಲವೊಂದು ಅಡಿಷ್ನಲ್ ಒಂದು ಕ್ಯಾರೆಕ್ಟರಿಸ್ಟಿಕ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಆ ಅಡಿಷ್ನಲ್ ಕ್ಯಾರೆಕ್ಟರ್ಸ್ ಯಾವುದು ಅಂತ ನೋಡೋಣ. ಒನ್ ಈಸ್ ರೆಸ್ಪೆಕ್ಟ್, ಕ್ಲೈಂಟ್ ಕೌನ್ಸಿಲರ್ಗೆ, ಕೌನ್ಸಿಲರ್ ಕ್ಲೈಂಟ್ಗೆ. ಇಮ್ಮಿಡಿಯಸಿ, ಕೌನ್ಸಿಲರ್ಸ್ ಆರ್ ಸೆನ್ಸಿಟಿವ್ ಟು ದ ಇಮ್ಮಿಡಿಯೇಟ್ ಫೀಲಿಂಗ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆಫ್ ದ ಕ್ಲೈಂಟ್. ಸೆಲ್ಫ್ ಅವೇರ್ನೆಸ್, ಟ್ರಸ್ಟ್ವರ್ದಿನೆಸ್, ಕಲ್ಚರಲ್ ಅಸಂಪ್ಷನ್ಸ್. ಹೀಗೆ ಇವೆಲ್ಲ ಗುಣಗಳೇನಿದೆಯಲ್ಲ, ಮೇಲ್ಕಾಣಿಸಿದ ಗುಣಗಳೇನಿದೆಯಲ್ಲ, ಆ ಮೇಲ್ಕಾಣಿಸಿದ ಗುಣಗಳಿಂದ ಏನಾಗುತ್ತೆ ಅಂತಂದಾಗ ಕ್ಲೈಂಟ್ ಮತ್ತು ಕೌನ್ಸಿಲರ್ನ ಸಂಬಂಧ ಭಾಳಷ್ಟು ಒಂದು ಅಭಿವೃದ್ಧಿಯನ್ನು ಆಗೋಕ್ಕೆ ಸಾಧ್ಯ ಇದೆ. ನಾವು ಸಹಜವಾಗಿ ಕೌನ್ಸಿಲರ್ ಮತ್ತು ಕ್ಲೈಂಟ್ನ ಸಂಬಂಧಗಳು ಅಷ್ಟೇ ಅಲ್ಲ, ನಿಮ್ಮ ನಿಜ ಜೀವನದಲ್ಲಿ ನೀವು ಒಬ್ಬ ವ್ಯಕ್ತಿಯ ಜೊತೆಗೆ ನೀವು ಯಾರೇ ವ್ಯಕ್ತಿ ಆಗಿರ್ಬೋದು, ಅವನ ಜೊತೆ ಒಂದು ಒಳ್ಳೆಯ ಸಂಬಂಧವನ್ನು ಬೆಳಿಬೇಕು. ನಿಮ್ಮ ಮೇಲೆ ಅವನಿಗೆ, ಅವನ ಮೇಲೆ ನಿಮಗೆ ಅಂತಂದಾಗ ನೀವು ಪ್ರಾಮಾಣಿಕನಾಗಿರಬೇಕು. ಪ್ರಾಮಾಣಿಕವಾಗಿದ್ದಷ್ಟೇ ಅಲ್ಲ, ಅದರ ಜೊತೆಗೆ ಏನಾಗಿರಬೇಕು ಅಂತಂದಾಗ ನಮ್ಮಲ್ಲಿ ಇಮ್ಮಿಡಿಯಸಿ ಇರಬೇಕು. ಆಮೇಲೆ ನಾವು ಅವರಿಗೆ, ಅವರು ನಮಗೆ ರೆಸ್ಪೆಕ್ಟನ್ನು ಕೊಡ್ತಕ್ಕಂಥ ಗುಣಗಳು ನಮ್ಮಲ್ಲಿರಬೇಕು. ಆಮೇಲೆ ಸೆಲ್ಫ್ ಅವೇರ್ನೆಸ್ ಇರಬೇಕು, ಭಾಳಷ್ಟು ಇಂಪಾರ್ಟೆಂಟಾಗಿ. ಏನು ಅಂತಂದಾಗ ನಮ್ಮಲ್ಲಿ ಸರಿ ತಪ್ಪುಗಳನ್ನು ನಾವು ಏನಾದರೂ ಸರಿ ಅನ್ನಿಸ್ತಾ ಇದ್ದಾಗ ಅದನ್ನು ನಾವು ಹೇಳಬೇಕು. ತಪ್ಪನ್ನು ನಾವು ಹೇಳ್ತಾ ಇರಬೇಕಾದಾಗ ಅದು ತಪ್ಪು ಅಂತ ನನಗೆ ಗೊತ್ತಾದಾಗ ಅದರಿಂದ ನಾನು ಬಿಡುಗಡೆಯನ್ನು ಹೊಂದಬೇಕು, ಅದನ್ನು ನಾನು ಬಿಟ್ಬಿಡಬೇಕು. ಹೀಗೆ ನನ್ನ ಭಾವನೆಗಳು ಮತ್ತು ನನ್ನ ವ್ಯಾಲ್ಯೂಸ್ಗಳು ಏನಿದೆಯಲ್ಲ ಅದನ್ನು ಕಾಪಾಡಿಕೊಂಡು ನಾನು ಹೋದಾಗ, ಅದನ್ನು ಸರಿಯಾಗಿ ಇದೆಯೇ ಅಥವಾ ಇಲ್ಲ ಅಂತ ನಾನು ಅರ್ಥ ಮಾಡ್ಕೊಳ್ತಾ ಹೋದಾಗ 100% ಏನಾಗುತ್ತೆ ನಮ್ಮ ನಿಜ ಜೀವನದಲ್ಲಿಯೂ ಹಾಗೆ ಒಂದು ಸಂಬಂಧವನ್ನು, ಗಟ್ಟಿಯಾದಂಥ ಸಂಬಂಧವನ್ನು ಬೆಳುತ್ತೆ. ಹಾಗೆ ಸಮ್ಟೈಮ್ ಏನಾಗುತ್ತೆ ಅಂತಂದಾಗ ವಿ ರೆಸ್ಪೆಕ್ಟ್ ಟು ದ ಸಮ್ ಕಲ್ಚರಲ್ ಆ್ಯಕ್ಟಿವಿಟೀಸ್, ಕಲ್ಚರಲ್ ಅಸ್ಯೂಮ್ಷನ್ಸನ್ನು ನಾವು ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ದ ಪರ್ಸನ್ ಟು ಪರ್ಸನ್ ಆ್ಯಂಡ್ ಕಲ್ಚರ್ ಟು ಕಲ್ಚರ್ ದ ವೇರಿಯೇಷನ್ ಆಗುತ್ತೆ. ಏನು ವೇರಿಯೇಷನ್ ಆಗುತ್ತೆ ಅಂದರೆ ಮೇ ಬಿ ದೇರ್ ಆಟಿಟ್ಯೂಡ್ಸ್, ಮೇ ಬಿ ದೇರ್ ಫೀಲಿಂಗ್ಸ್, ಮೇ ಬಿ ದೇರ್ ದ ಲಿವಿಂಗ್ ಸ್ಟೈಲ್, ಭಾಳಷ್ಟುದಿರಲಿ ಅದನ್ನು ಏನಾಗುತ್ತೆ ಬದಲಾವಣೆ ಆಗುತ್ತೆ. ಅವುಗಳನ್ನು ನಾವೇನು ಮಾಡಬೇಕು ಅಂತಂದಾಗ ಗೌರವಿಸೋದನ್ನು ಕಲಿತಾಗ 100% ಇಬ್ಬರ ಮಧ್ಯೆ ಸಂಬಂಧ ಏನಾಗುತ್ತೆ ಭಾಳಷ್ಟು ಗಟ್ಟಿಯಾಗಿ ಬೆಳೆಯುತ್ತೆ ಅಂತ ನಾವು ಹೇಳ್ಬೋದು. ಒಟ್ಟಾರೆ ಕೌನ್ಸಿಲರ್ ಮತ್ತು ಕ್ಲೈಂಟ್ನ ಸಂಬಂಧ ಗಟ್ಟಿ ಆಗಬೇಕಾದಾಗ ಎಂಪಥೆಟಿಕ್ ಕ್ಯಾರೆಕ್ಟರ್ಸ್ ಇರಬೇಕು, ರೆಸ್ಪೆಕ್ಟ್ ಇರಬೇಕು, ಆಮೇಲೆ ಇಮ್ಮಿಡಿಯಸಿ ಇರಬೇಕು, ಅನ್ಕಂಡೀಷ್ನಲ್ ಪಾಸಿಟಿವ್ ರಿಗಾರ್ಡ್ ಇರಬೇಕು. ಅದರ ಜೊತೆಗೆ ಜೆನ್ಯೂನ್ನೆಸ್ ಕ್ಯಾರೆಕ್ಟರ್ಸ್ ಇತ್ತು ಅಂತಂದಾಗ, ಟ್ರಸ್ಟ್ವರ್ದಿ ಕ್ಯಾರೆಕ್ಟರ್ಸ್ ಇದ್ದಾಗ ಸಹಜವಾಗಿ ಸಂಬಂಧಗಳು ಭಾಳಷ್ಟು ಗಟ್ಟಿಯಾಗಿ ಬೆಳೆಯುತ್ತೆ ಅಂತ. ಹೀಗೆ ಈ 2 ರೀತಿಯಾಗಿ ಇದ್ದಾಗ ಸಹಜವಾಗಿ ನಾವು ಸಮಸ್ಯೆಗೆ ಏನು ಮಾಡ್ಬೋದು, ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ತರಗತಿ ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ತರಗತಿಯಲ್ಲಿ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.